ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕನ್ನಡ ವ್ಯಾಕರಣ ಭಾಗದಲ್ಲಿ ಅವ್ಯಯಗಳನ್ನು ನೋಡುವ. ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಅವ್ಯಯಗಳು. ಇಂತಹ ಅವ್ಯಯಗಳು: 1. ಸಾಮಾನ್ಯ ಅವ್ಯಯ, 2. ಅನುಕರಣಾವ್ಯಯ, 3. ಭಾವಸೂಚಕಾವ್ಯಯ, 4. ಕ್ರಿಯಾರ್ಥಕಾವ್ಯಯ, 5. ಸಂಬಂಧಾರ್ಥಕವ್ಯಯ, ಕೃದಂತವ್ಯಯ, ತದ್ದಿತಾಂತವ್ಯಯ, ಅವಧರಣಾರ್ಥಕಾವ್ಯಯ ಇತ್ಯಾದಿ. ಈ ರೀತಿಯ ಅವ್ಯಯಗಳ ಗುಂಪುಗಳನ್ನು ನೋಡ್ಬೋದು. ಮೊದಲನೇದಾಗಿ ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ಯಾವ ರೀತಿ ಬರುವಂಥದ್ದು? ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯಲ್ಲಿ ಹೇಳುವಂತಹ ಅವ್ಯಯಗಳು ಸಾಮಾನ್ಯವಾಗಿರುವಂಥದ್ದು. ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯಲ್ಲಿ ಹೇಳುವಂಥದ್ದು ಇದೆಯಲ್ಲ, ಅದು ಅವ್ಯಯ, ಸಾಮಾನ್ಯ ಅವ್ಯಯ ಆಗಿರ್ತದೆ. ಇವು ಪ್ರಾಯಶಃ ಕ್ರಿಯಾ ವಿಶೇಷಣಗಳಾಗಿರ್ತದೆ. ಉದಾಹರಣೆಗೆ ಚೆನ್ನಾಗಿ, ನೆಟ್ಟನೆ, ತಟ್ಟನೆ, ಬಿಮ್ಮ, ಬಿಮ್ಮನೆ, ಸುಮ್ಮನೆ, ಕಮ್ಮನೆ, ಮೆಲ್ಲನೆ, ಹಾಗೆ, ಬಳಿಕ, ಕೂಡಲೇ. ಇದೆಲ್ಲ ಕೂಡ ಸಾಮಾನ್ಯ ಅವ್ಯಯಗಳಲ್ಲಿ ಬರುವಂಥದ್ದು. ಇನ್ನು ಅನುಕರಣವ್ಯಯ. ಅನುಕರಣವ್ಯಯ ಎಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಶಬ್ದ ಅನುಕರಣವ್ಯಯ. ಅನುಕರಣೆ ಮಾಡುವಂಥದ್ದು, ಒಂದು ಅಕ್ಷರವನ್ನು ಮತ್ತೊಮ್ಮೆ ಹೇಳುವಂಥದ್ದು, ಒಂದು ಪದವನ್ನು ಮತ್ತೊಮ್ಮೆ ಹೇಳುವಂಥದ್ದು. ಅದು ಯಾವುದೇ ರೀತಿಯ ಅದರಲ್ಲಿ ಅರ್ಥ ಇಲ್ಲ, ಅರ್ಥವಿಲ್ಲದಂತಹ ಪದಗಳ ಪುನಃ ಅನುಕರಣೆ ಮಾಡಿ ಹೇಳುವಂಥದ್ದು. ಅದು ದಬ ದಬ, ಚಟ ಚಟ, ಚಣ ಚಣ, ಟಟ ಟಟ. ಅದು ಒಂದು ಅಕ್ಷರ ಇರ್ಬೋದು, ಒಂದು ಪದ ಇರ್ಬೋದು, ಒಂದು ವಾಕ್ಯ ಇರ್ಬೋದು, ಯಾವುದೇ ಆಗಿರ್ಬೋದು. ಆದರೆ ಎರಡು ಇರಬೇಕು. ಅನುಕರಣೆ ಮಾಡುವಂಥದ್ದು ಒಂದೇ ರೀತಿ ಮತ್ತೊಂದು ಇರುವಂಥದ್ದು, ಆದರೆ ಎರಡಕ್ಕೂ ಕೂಡ ಅರ್ಥವಿರುವುದಿಲ್ಲ. ದಬ ದಬ, ಮರ ಮರ, ಮಿರ ಮಿರ, ಜುರು ಜುರು, ಇದರಲ್ಲಿ ಯಾವುದಕ್ಕೂ ಕೂಡ ಅರ್ಥ ಇಲ್ಲ. ಆದರೆ ಅನುಕರಣೆಯನ್ನು ಮಾಡುವಂಥದ್ದು, ಒಂದೇ ಪದದಂತೆ ಮತ್ತೊಂದು ಅನುಕರಣೆಯನ್ನು ಮಾಡುವಂಥದ್ದು ಅನುಕರಣವ್ಯಯ. ಭಾವಸೂಚಕವ್ಯಯ. ಮನಸ್ಸಿನಲ್ಲಿ ಉಂಟಾಗುವಂತಹ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸುತ್ತೇವೆ. ಅದನ್ನು ಭಾವಸೂಚಕ ಅವ್ಯಯಗಳೆನ್ನುವರು. ಅದಕ್ಕೆ ವಿಪಾತ್ಯಾವ್ಯಯಗಳೆಂದು ಕೂಡ ಹೆಸರು. ಭಾವನೆ, ಅಯ್ಯೋ, ಓಹೋ, ಭಲೆ ಎನ್ನುವಂಥದ್ದು ಭಾವನೆಯನ್ನು ಸೂಚಿಸುವಂಥದ್ದು. ಇನ್ನು ಕ್ರಿಯಾರ್ಥಕವ್ಯಯ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಕೆಲವು ಅವ್ಯಯಗಳು ಕ್ರಿಯಾರ್ಥಕ. ಉಂಟು, ಒಂದು ಕ್ರಿಯೆ. ಬೇಕು, ಹೌದು, ಸಾಕು. ಸಂಬಂಧಾರ್ಥಕ. ಎರಡು ಪದಗಳನ್ನಾಗಲಿ ಅಥವಾ ಹಲವು ಪದಗಳ ಸಮುಚ್ಚಯನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ವಾಕ್ಯಗಳು. ಉದಾಹರಣೆಗೆ ಊ, ಅಥವಾ ಆದ್ದರಿಂದ, ಆದುದರಿಂದ, ಹಾಗಾದರೆ. ಇದು ಸಂಬಂಧತಕವ್ಯಯ. ಕೃದಂತವ್ಯಯ. ಕೃದಂತವ್ಯಯ ಅಂತ ಹೇಳಿದರೆ ಧಾತುಗಳ ಮೇಲೆ ಉತ್ತ, ಅದೇ, ದರೆ, ಅಲು, ಆಲಿಕೆ, ಇದು, ಅದು, ಇದ ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತವ್ಯಯಗಳಾಗ್ತದೆ. ಉಣ್ಣು ಪ್ಲಸ್ ತ, ಉಣ್ಣುತ್ತ. ಬರಲು, ಬರ ಪ್ಲಸ್ ಲು, ಬರಲು. ಬರುತ್ತಾ, ಬರೆದು, ಹೋಗಲಿಕ್ಕೆ. ಮಳೆ ಬರಲು ಕೆರೆ ತುಂಬಿತು. ಇದು ಕೃದಂತವ್ಯಯಗಳಿಗೆ ಬರ್ತದೆ. ಇನ್ನು ತದ್ದಿತಂತವ್ಯಯ. ನಾಮಪದಗಳ ಮುಂದೆ ಅಂತೆ, ಓಲ್, ಪೋಲ್, ಓಲ್, ಓಲು, ತನಕ, ವರೆಗೆ ಇದೆಲ್ಲ ಸೇರಿಸಿದಾಗ ತದ್ದಿತಂತವ್ಯಯ. ಶೇಖರನಂತೆ, ಚಂದ್ರವೋಲ್, ಊರವರೆಗೆ, ನನ್ನ ಸಲುವಾಗಿ. ಇದು ತದ್ದಿತಾಂತವ್ಯಯಗಳು. ಅವಧಾರಣಾರ್ಥವ್ಯಯ ಅಂತ ಹೇಳಿದರೆ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯ ಅವಧಾರಣಾರ್ಥಕಾವ್ಯಯ. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ. ಅದೇ ನನ್ನ ಪೆನ್ನು, ಇದೇ ನನ್ನ ಪುಸ್ತಕ, ನಾನೇ ಅದನ್ನು ಬರೆದದ್ದು ಎನ್ನುವಂಥದ್ದು. ಈ ವಾಕ್ಯದಲ್ಲಿ ಏಕಾರವೇ ಅವಧಾರಣಾರ್ಥಕಾವ್ಯವೆನ್ನಿಸುವಂಥದ್ದು. ಇನ್ನು ಬಂದರೆ ಕಾಲಗಳು. ಕಾಲಗಳನ್ನು ನೋಡಿಕೊಳ್ಳೋ. ಕಾಲಗಳನ್ನು ಪ್ರಮುಖವಾಗಿ 3 ಭಾಗಗಳಾಗಿ ಗುರುತಿಸಲಾಗಿದೆ. ಒಂದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭೂತಕಾಲ ಎನ್ನುವಂಥದ್ದು ಕಳೆದು ಹೋದ ವಿಚಾರವನ್ನು ಅಂದರೆ ಕ್ರಿಯೆ ತಿಳಿಸುವುದು ಭೂತಕಾಲ.
ಭೂತಕಾಲದ ಪ್ರತ್ಯಯ ದಪಂ, ಬೇಡಿದನು, ನೋಡಿದಪ್ಪಂ, ಅದು ಆಗಿ ಹೋಗಿರುವಂಥದ್ದು ಭೂತಕಾಲ. ಇನ್ನು ವರ್ತಮಾನ ಕಾಲ ಕ್ರಿಯೆ ನಡೆಯುತ್ತಿರುವ ಸಂದರ್ಭವನ್ನು ಹೇಳುವಂಥದ್ದು. ಇದರ ಪ್ರತ್ಯಯ ಉತ್ತ. ಓದುತ್ತಿದ್ದಾನೆ, ಕೇಳುತ್ತಿದ್ದಾನೆ, ಇದು ವರ್ತಮಾನ ಕಾಲವನ್ನು ಹೇಳುವಂಥದ್ದು. ಇನ್ನು ಭವಿಷ್ಯತ್ ಕಾಲಕ್ಕೆ ಬಂದರೆ ಮುಂದೆ ನಡೆಯಬಹುದಾದ ವಿಷಯವನ್ನು ಹೇಳುವುದು ಭವಿಷ್ಯತ್ ಕಾಲ. ಇದರ ಪ್ರತ್ಯಯ ಕಾಡುವನು, ಹಾಡುವನು ಇತ್ಯಾದಿಗಳು ಬರುವಂಥದ್ದು. ಇನ್ನು ಬರುವಂಥದ್ದು ಲಿಂಗಗಳು. ಯಾವ ಶಬ್ದವನ್ನು ಕೇಳಿದಾಗ ಅದು ಹೆಂಗಸು, ಗಂಡಸು ಅಥವಾ ಯಾವುದೂ ಅಲ್ಲ ಎಂಬುದು ಹೊಳೆಯುತ್ತದೋ ಅದೇ ಲಿಂಗ. ಅಂದರೆ ಹೆಣ್ಣು, ಗಂಡು ಅಥವಾ ಎರಡೂ ಅಲ್ಲದ್ದು ಎಂಬುದನ್ನು ಸೂಚಿಸುವುದೇ ಲಿಂಗ ವ್ಯವಸ್ಥೆ. ಲಿಂಗಗಳಲ್ಲಿ 7 ವಿಧಗಳನ್ನು ಗುರುತಿಸಬಹುದು. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ, ವಿಶೇಷಾಧೀನ ಲಿಂಗ. ಪುಲ್ಲಿಂಗ ಯಾವ ರೀತಿ ಬರ್ತದೆ? ಪುಲ್ಲಿಂಗ ಅಂತ ಬಂದಾಗ ಗಂಡು ಎಂಬ ಅರ್ಥವನ್ನು ಕೊಡುವ ಶಬ್ದಗಳೇ ಪುಲ್ಲಿಂಗ. ದೊಡ್ಡವನು, ಮುದುಕ, ಬಸವ, ಹುಡುಗ, ಕಳ್ಳ, ರಾಮ, ಇದು ಪುಲ್ಲಿಂಗ. ಸ್ತ್ರೀಲಿಂಗ ಹೆಣ್ಣು ಎಂಬ ಅರ್ಥವನ್ನು ಕೊಡುವ ಶಬ್ದಗಳೆಲ್ಲ ಕೂಡ ಸ್ತ್ರೀಲಿಂಗ. ಕುಂಟಿ, ಹುಡುಗಿ, ಸೀತೆ, ಶೀಲ ಇದೆಲ್ಲ ಸ್ತ್ರೀಲಿಂಗ. ನಪುಂಸಕಲಿಂಗ ಅಂದರೆ ಗಂಡು ಅಲ್ಲ ಹೆಣ್ಣು ಅಲ್ಲದ ಅರ್ಥವನ್ನು ಕೊಡುವ ಶಬ್ದಗಳು. ಅಂದರೆ ಮನೆ, ಹೊಲ, ನೀರು, ಜಲ, ಝರಿ, ಕಲ್ಲು, ಮಣ್ಣು ಇದೆಲ್ಲ ಕೂಡ ನಪುಂಸಕಲಿಂಗಕ್ಕೆ ಬರ್ತದೆ. ಇನ್ನು ಪುಂಸಕಲಿಂಗ ಯಾವ ಶಬ್ದಗಳು ಪುಲ್ಲಿಂಗದಂತೆಯೂ ನಪುಂಸದ ಲಿಂಗದಂತೆಯೂ ಬಳಸಲ್ಪಡುತ್ತದೆಯೋ ಅದುವೇ ನಪುಂಸಕಲಿಂಗ. ಚಂದ್ರ ಮೂಡಿದನು, ಚಂದ್ರ ಮೂಡಿತು. ಶನಿಯು ಕಾಡುತ್ತಾನೆ, ಶನಿ ಕಾಡುತ್ತದೆ. ಸ್ತ್ರೀ ನಪುಂಸಕಲಿಂಗ ಅಂತ ಬಂದಾಗ ಅಲ್ಲಿ ಲಕ್ಷ್ಮಿ ಒಲಿದಳು, ಲಕ್ಷ್ಮಿ ಒಲಿಯಿತು. ಗಂಗೆ ತುಂಬಿ ಹರಿದಳು, ಗಂಗೆ ತುಂಬಿ ಹರಿಯಿತು ಎನ್ನುವಂಥದ್ದು ಸ್ತ್ರೀ ನಪುಂಸಕ ಲಿಂಗಕ್ಕೆ ಬರುವಂಥದ್ದು. ನಿತ್ಯ ನಪುಂಸಕಲಿಂಗ ಯಾವುದು? ನಿತ್ಯ ನಪುಂಸಕಲಿಂಗವನ್ನು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ನಿತ್ಯ ನಪುಂಸಕಲಿಂಗ ಅಂತ ಬಂದಾಗ ಮಗು, ಶಿಶು, ದಂಡು, ಜನ ಎಂಬಿತ್ಯಾದಿ ಪದಗಳು ನಿತ್ಯ ನಪುಂಸಕಲಿಂಗಕ್ಕೆ ಬರುವಂಥ ಉದಾಹರಣೆಗಳು. ನಿತ್ಯ ನಪುಂಸಕಲಿಂಗ ಯಾವುದೆಲ್ಲ? ಮಗು, ಶಿಶು, ದಂಡು, ಜನ ನಪುಂಸಕಲಿಂಗಗಳಾಗಿ ಉಳಿಯುವಂಥದ್ದು. ಇದು ನಿತ್ಯ ನಪುಂಸಕಗಳು ಎನ್ನುವಂಥದ್ದು. ಇವುಗಳು ಲಿಂಗವನ್ನು ತಿಳಿಯಬೇಕಾದರೆ ಹೆಣ್ಣು ಮತ್ತು ಗಂಡು ಎಂಬ ಲಿಂಗ ಸೂಚಕ ಪದಗಳೊಂದಿಗೆ ಹೇಳಬೇಕು. ಮಗು, ಶಿಶು, ದಂಡು, ಜನ, ಕೂಸು, ಮಗು, ಮಲಗಿತು ಇತ್ಯಾದಿಗಳು ನಿತ್ಯ ನಪುಂಸಕಲಿಂಗಕ್ಕೆ. ಇನ್ನು ವಾಚ್ಯಲಿಂಗ ಎನ್ನುವಂಥದ್ದು ವಿಶೇಷಾಧೀನ ಲಿಂಗ. ನಾನು, ನೀನು, ತಾನು ಎಂಬ ಸರ್ವನಾಮಗಳು, ಒಳ್ಳೆಯ, ಕೆಟ್ಟ, ಬಿಳಿಯ, ಕರಿಯ ಮೊದಲಾದ ಗುಣವಾಚಕ ಶಬ್ದಗಳು, ಹಲವು, ಕೆಲವು, ಎಲ್ಲ ಇತ್ಯಾದಿ ಶಬ್ದಗಳು 3 ಲಿಂಗಗಳಲ್ಲಿ ಒಂದೇ ರೀತಿ ಪ್ರಯೋಗಿಸಲ್ಪಡುವುದರಿಂದ ಇದನ್ನು ವಿಶೇಷಾಧೀನ ಲಿಂಗ ಅಂತ ಕರೀತಾರೆ. ನೀನು ತಂದೆ ಪುಲ್ಲಿಂಗ, ನಾನು ತಾಯಿ ಸ್ತ್ರೀಲಿಂಗ, ನೀನು ಪಶು ನಪುಂಸಕ ಲಿಂಗ. ಈ ರೀತಿಯಾಗಿ ಬರುವಂಥದ್ದು. ಇನ್ನು ಬರುವುದು ವಚನಗಳು. ವಚನಗಳನ್ನು ನೋಡುವ. ವಚನ ಅಂದರೆ ಸಂಖ್ಯೆ, ವಸ್ತುಗಳನ್ನು ಒಂದು ಅಥವಾ ಇನ್ನೂ ಹೆಚ್ಚಾಗಿ ಲೆಕ್ಕ ಹೇಳುವುದುಂಟು. ಅಂತಹ ಸಮಯದಲ್ಲಿ ವಸ್ತು ಅಥವಾ ವ್ಯಕ್ತಿ ಒಂದಾಗಿದ್ದರೆ ಅದನ್ನು ಏಕವಚನ ಎನ್ನುತ್ತೇವೆ. 2 ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದರೆ ಬಹುವಚನ ಅಂತ ಹೇಳುವಂಥದ್ದು. ಏಕವಚನ ಒಂದು ಎಂದು ಹೇಳುವ ಶಬ್ದಗಳು ಏಕವಚನ. ಹುಡುಗ, ಪುಸ್ತಕ. ಬಹುವಚನ 2 ಅಥವಾ 2ಕ್ಕಿಂತ ಹೆಚ್ಚಾದ ವಸ್ತುಗಳನ್ನು ಶಬ್ದಗಳು ಬಹುವಚನ ಅಂತ ಹೇಳುವಂಥದ್ದು. ಕೈಗಳು, ಅಣ್ಣಂದಿರು, ಪೆನ್ನುಗಳು, ನಾವು ಸಿಂಹಗಳು ಈ ರೀತಿಯಾಗಿ ಬರುವಂಥದ್ದು ವಚನಗಳಾಗಿದೆ. ಇನ್ನು ಬರುವಂಥದ್ದು ಸಂಧಿ ಪ್ರಕರಣಗಳು. ಸಂಧಿ ಪ್ರಕರಣಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.